ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ಈ ಸ್ಥಳ ಹೇಗಿದೆ? ಸುಂದರವಾಗಿದೆ ಅಲ್ಲ? ಬಹಳ ಸುಂದರವಾದಂಥ ಸ್ಥಳಗಳು ಲೋಕದ ಅನೇಕ ಭಾಗಗಳಲ್ಲಿ ಇದೆ. ಎಲ್ಲ ದೇಶಗಳಲ್ಲೂ, ನಾನು ಹೋಗುವಂಥ ಎಲ್ಲ ದೇಶಗಳಲ್ಲಿ ಕೂಡ ಸುಂದರವಾದ ಪ್ರದೇಶಗಳಿರುವುದನ್ನು ನೋಡಲು ಸಾಧ್ಯ. ಅನೇಕರಿಗೆ ಆ ಪ್ರದೇಶಗಳು ತಿಳಿಯದೆ ಅವರು ಸುಮ್ಮನೆ ಆ ದೇಶದಲ್ಲಿ ವಾಸವಾಗಿರುತ್ತಾರೆ. ಆ ದೇಶವನ್ನು ಸುತ್ತಿ ನೋಡಿದರೆ ಸಾಕು, ದೇವರಿಂದ ಸೃಷ್ಟಿಸಲ್ಪಟ್ಟಂಥ ಸುಂದರವಾದ ಸ್ಥಳಗಳನ್ನು ನೋಡಲು ಸಾಧ್ಯ. ಈ ಸ್ಥಳ ಒಂದು ಸುಂದರವಾದಂಥ ಸ್ಥಳ. ಇಂಗ್ಲೆಂಡ್ ದೇಶದಲ್ಲಿರುವಂಥ ಒಂದು ಬೆಟ್ಟ ಪ್ರದೇಶ ಇದು. ನೋಡುವುದಕ್ಕೆ ಬಹಳ ಸುಂದರವಾಗಿದೆ. ಪಕ್ಕದಲ್ಲೇ ಒಂದು ಜಲಪಾತ ಬೀಳುತ್ತಾ ಇದೆ. ಅದರ ಶಬ್ದ ಕೂಡ ಕೇಳುವುದಕ್ಕೆ ಮಧುರವಾಗಿದೆ. ಬಹಳ ರಮ್ಯವಾಗಿರುವಂಥ ಒಂದು ಸ್ಥಳ ಇದು. ಆದರೆ ಇಲ್ಲಿ ಬಹಳ ಚಳಿ ಇದೆ. ಈ ಚಳಿಯ ಮಧ್ಯದಲ್ಲೇ ನಿಂತುಕೊಂಡು ನಿಮ್ಮೊಟ್ಟಿಗೆ ಮಾತನಾಡುತ್ತಾ ಇದ್ದೇನೆ. ಸರಿ, ಈ ದಿನದಲ್ಲಿ ದೇವರ ಒಂದು ವಾಕ್ಯ, ಬಹಳ ಮುಖ್ಯವಾದಂಥ ಒಂದು ವಾಕ್ಯ. 1 ಯೋಹಾನ 5ನೇ ಅಧ್ಯಾಯ 18ನೇ ವಾಕ್ಯ. ದೇವರಿಂದ ಹುಟ್ಟಿದಾತನು ಅವನನ್ನು ಕಾಪಾಡುವನು, ಕೆಡುಕನು ಅವನನ್ನು ಹಿಡಿಯುವುದಿಲ್ಲ. ದೇವರಿಂದ ಹುಟ್ಟಿದಾತನು ನಮ್ಮನ್ನು ಕಾಪಾಡುವನು. ನಾವು ಈ ಲೋಕದಲ್ಲಿ ಬಾಳುವಾಗ ನಮ್ಮನ್ನು ಕಾಪಾಡಿಕೊಳ್ಳಬೇಕು. ಹೇಗೆ ಕಾದುಕೊಳ್ಳಬೇಕು? ಯಾವ ರೀತಿ? ಪಾಪವು ನಮ್ಮನ್ನು ಕರೆ ಮಾಡದೇ ಇರುವಂತೆ ನಮ್ಮನ್ನು ಕಾಪಾಡಿಕೊಳ್ಳಬೇಕು. ಅದುವೇ ಬಹಳ ಮುಖ್ಯ. ರೋಗ ಬರದೆ ಕಾಪಾಡಿಕೊಳ್ಳುವುದಕ್ಕೆ ಅನೇಕ ಚುಚ್ಚುಮದ್ದುಗಳನ್ನು ಹಾಕಿಸಿಕೊಳ್ಳುತ್ತೇವೆ, ಅನೇಕ ವ್ಯಾಕ್ಸಿನ್ಗಳು ಎಂಬುದಾಗಿ ಹಲವಾರು ಕಾರ್ಯಗಳನ್ನು ನಾವು ಮಾಡುತ್ತೇವೆ. ಅದು ಅವಶ್ಯ. ನಮ್ಮ ಶರೀರವನ್ನು ಕಾಪಾಡಿಕೊಳ್ಳಬೇಕು, ಆತ್ಮವನ್ನು ಕಾಪಾಡಿಕೊಳ್ಳಬೇಕಲ್ಲ, ಯಾವುದೇ ಹೊಲೆ ಆಗದಂತೆ, ಲೋಕದಿಂದ ಹೊಲೆ ಆಗದೇ ಇರುವಂತೆ ನಮ್ಮನ್ನು ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ. ದೇವರಿಂದ ಹುಟ್ಟಿದಾತನು ನಮ್ಮನ್ನು ಕಾಪಾಡುವನು. ಅಂದರೆ ಕ್ರಿಸ್ತನಲ್ಲಿ ಹುಟ್ಟಿದವನು, ರಕ್ಷಿಸಲ್ಪಟ್ಟವನು. ದೇವರಲ್ಲಿ ಹುಟ್ಟಿದವರು ಒಂದು ಅನ್ಯೂನ್ಯತೆಯನ್ನು ಕಾಪಾಡಿಕೊಳ್ಳಬೇಕು. ನಾನು ಯೇಸುವಿನ ಮಗ, ಆತನು ನಮ್ಮೊಂದಿಗಿದ್ದಾನೆ, ದೇವರಿಗೆ ಇಷ್ಟವಿಲ್ಲದಿರುವಂಥ ಈ ಪಾಪಗಳಿಗೆ ಅವಕಾಶ ಕೊಡುವುದಿಲ್ಲ ಎಂದು ನಮ್ಮನ್ನು ಕಾಪಾಡಿಕೊಳ್ಳುವುದರಲ್ಲಿ ಗಮನ ಕೊಡಬೇಕು. ಇಲ್ಲ, ಹೇಗೆ ಬೇಕಾದರೂ ಮನಸ್ಸಿಗೆ ಬಂದಂತೆ ಬಾಳಬಹುದು, ದೇವರ ಕೃಪೆ, ದೇವರು ಕಾಪಾಡುತ್ತಾರೆ ಅಂದರೆ ಆ ರೀತಿ ಇಲ್ಲ. ಪಾಪಗಳಿಂದ ನಿಜವಾಗಿ ಮನತಿರುಗುವಾಗ ಕ್ಷಮಿಸುತ್ತಾರೆ. ಅದರ ನಂತರ ನಾವು ಕಾಪಾಡಿಕೊಳ್ಳಬೇಕು. ಆ ರೀತಿ ನಾವು ಗಮನವಾಗಿ ಕಾಪಾಡಿಕೊಳ್ಳುವಂಥ ಸಮಯದಲ್ಲಿ ಕೂಡ ಕೆಲವೊಂದು ಕೊರತೆಗಳು, ಕೆಲವೊಂದು ತಪ್ಪುಗಳನ್ನು ಕೂಡ ಮಾಡುವುದಕ್ಕೆ ಸಾಧ್ಯತೆ ಇದೆ. ಆಗಲೂ ಕೂಡ ದೇವರು ನಮ್ಮನ್ನು ಕ್ಷಮಿಸಿ ನಮ್ಮನ್ನು ಕಾಪಾಡುವರು. ಅದುವೇ ಕ್ರೈಸ್ತ ಜೀವಿತ. ನಮ್ಮನ್ನು ಕಾಪಾಡಿಕೊಳ್ಳುವುದರಲ್ಲಿ ಗಮನ ಕೊಡಬೇಕೆಂಬುದಾಗಿ ವಾಕ್ಯ ಹೇಳುತ್ತದೆ. ಕೆಡುಕನು ಅವನನ್ನು ಹಿಡಿಯುವುದಿಲ್ಲ ಅಂದರೆ ನಮಗೆ ಯಾರಿಂದ ಸಮಸ್ಯೆ? ಕೆಡುಕನ್ನು ಮಾಡುವವನು ಸೈತಾನ. ಅವನು ಮರೆಯಾಗಿದ್ದು ಕಾರ್ಯ ಮಾಡುವಂಥ ಶತ್ರು, ಕಣ್ಣಿಂದ ನೋಡುವುದಕ್ಕೆ ಆಗದು. ಆದರೆ ಅವನೇ ನಮ್ಮನ್ನು ಪಾಪದಲ್ಲಿ ಕೆಡುವಂತೆ ಹಲವಾರು ಹೋರಾಟಗಳು, ಕಣ್ಣುಗಳ ಇಚ್ಛೆಯನ್ನು ತರುವನು, ಶರೀರದ ಇಚ್ಛೆಗಳನ್ನು ಪ್ರೇರೇಪಿಸುವನು, ಹೆಮ್ಮೆಯಾದ ಕಾರ್ಯಗಳನ್ನು ಚಿಂತಿಸುವಂತೆ ಮಾಡುವನು, ಕೋಪವನ್ನು ಉಂಟು ಮಾಡುವನು, ಕಳ್ಳತನ ಮಾಡುವಂತೆ ಮಾಡುವನು, ಹಣದಾಸೆಯನ್ನು ಪ್ರೇರೇಪಿಸುವನು. ನಮ್ಮನ್ನು ಈ ಲೋಕದ ಪಾಪಗಳಲ್ಲಿ ಹೇಗೆಲ್ಲ ಕರೆ ಮಾಡುವುದಕ್ಕೆ ಸಾಧ್ಯವೋ ಹಾಗೆಲ್ಲ ಪ್ರಯತ್ನಿಸುವವನು ಸೈತಾನ. ಆ ಸೈತಾನನು ನಮ್ಮನ್ನು ಮುಟ್ಟದೇ ಇರುವ ಹಾಗೆ ಕರ್ತನೆ ಕಾಪಾಡುತ್ತಾನೆ. ಅದಕ್ಕೆ ಪ್ರತಿನಿತ್ಯ ಸತ್ಯವೇದ ಓದಬೇಕು, ಪ್ರತಿನಿತ್ಯ ಪ್ರಾರ್ಥಿಸಬೇಕು, ಪ್ರತಿನಿತ್ಯ ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟಂತ ಅನುಭವದಲ್ಲಿ ನಾವು ಇರಬೇಕು. ಆ ರೀತಿ ಪವಿತ್ರಾತ್ಮ ನಮ್ಮನ್ನು ಆವರಿಸಿಕೊಳ್ಳುವಾಗ ಕೆಡುಕನು ನಮ್ಮನ್ನು ಮುಟ್ಟುವುದಕ್ಕೆ ಆಗದು. ಅದಕ್ಕೆ ನಾವು ಸತ್ಯವೇದವನ್ನು ಓದಿ ಪವಿತ್ರಾತ್ಮನಿಂದ ತುಂಬಿ ಪ್ರಾರ್ಥನೆ ಮಾಡಬೇಕು ಎಂದು ಹೇಳುವುದು. ಆದ್ದರಿಂದ ಪರಿಶುದ್ಧವಾಗಿ ಬಾಳುವುದರಲ್ಲಿ ಗಮನ ಸಲ್ಲಿಸಿ. ಕೆಡುಕನಾಗಿರುವ ಸೈತಾನ ನಿಮ್ಮನ್ನು ಮುಟ್ಟುವುದಕ್ಕಾಗದು, ಯಾವ ಕೇಡನ್ನು ಮಾಡುವುದಕ್ಕಾಗದು. ಪವಿತ್ರಾತ್ಮನು ನಿಮ್ಮನ್ನು ಕಾದು ನಡೆಸುತ್ತಾನೆ. ನೀವು ನಂಬಿರಿ, ದೇವರಿಗೆ ಸ್ತೋತ್ರ ಮಾಡಿರಿ. ಇಂದಿಗೂ ನೀವು ಕಾಪಾಡಲ್ಪಡುತ್ತೀರಿ. ಇಂದು ಯಾವುದೇ ಕೇಡುಗಳು ಕೂಡ ನಿಮ್ಮ ಹತ್ತಿರಕ್ಕೆ ಬಾರದು, ಯಾವುದೇ ಕೇಡು ಕೂಡ ನಿಮಗೆ ಸಂಭವಿಸದು. ಕರ್ತನು ನಿಮ್ಮನ್ನು ಕಾಪಾಡಿ ನಡೆಸುತ್ತಾನೆ. ಹಾಗೆ ಪ್ರಾರ್ಥಿಸೋಣವ. ದೇವರೇ, ನಾನು ನಿಮ್ಮ ಮಗುವಾಗಿ ನಿಮ್ಮೊಳಗೆ ಇರುವುದರಿಂದ ದೇವರೇ ನನ್ನನ್ನು ಕಾಪಾಡಿಕೊಳ್ಳುವುದರಲ್ಲಿ ಗಮನ ಸಲ್ಲಿಸಲು ನನಗೆ ಕೃಪೆ ಕೊಡಿರಿ. ಇಂದು ಯಾವುದೇ ಪಾಪ ಕಾರ್ಯಗಳು ನಮ್ಮನ್ನು ಹೊಲೆ ಮಾಡದೇ ಇರುವಂತೆ ಕಾಪಾಡಿಕೊಂಡು ನಡೆಸಲು ನಮಗೆ ಕೃಪೆ ಕೊಡಿರಿ. ದುಷ್ಟ ಸೈತಾನನು ನಮ್ಮನ್ನು ಮುಟ್ಟುವುದಕ್ಕಾಗುವುದಿಲ್ಲ ಎಂಬುದಾಗಿ ನಾವು ನಂಬುತ್ತೇವೆ. ಪವಿತ್ರಾತ್ಮನು ನಮ್ಮನ್ನು ಮರೆಮಾಡಿ ಕಾಪಾಡಿಕೊಳ್ಳಿರಿ. ಈ ದಿನ ನಮಗೆ ಒಳ್ಳೆ ಸುರಕ್ಷತೆಯನ್ನು, ಆಶೀರ್ವಾದವನ್ನು, ಜಯಗಳನ್ನು ಕಟ್ಟಲ ಇಡೀರಿ. ಒಂದು ಅದ್ಭುತವನ್ನು ನಾನು ಎದುರು ನೋಡುತ್ತೇನೆ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್. ಜೀಸಸ್ ರಿದೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.